ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ 2025-26ಕ್ಕೆ ಸಂಬಂಧಿಸಿದಂತೆ ತಮಗೆ ಕೆಲವೊಂದು ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದ್ದೀನಿ. ಅಂದರೆ ಈಗಾಗಲೇ ಜನವರಿ 18ರಂದು ನಡೆದಂತಹ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರೊವಿಷನಲ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗುವಂತಹ ಅಭ್ಯರ್ಥಿಗಳು ಯಾವ ದಾಖಲೆಗಳನ್ನು ಇಲ್ಲಿ ಸಿದ್ಧತೆಯಲ್ಲಿ ಇಟ್ಕೋಬೇಕು, ಅದೇ ರೀತಿಯಾಗಿ ಇಲ್ಲಿ ಯಾವ ರೀತಿ ಮೀಸಲಾತಿ ಅಡಿ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತೆ ಮತ್ತು ಮೀಸಲಾತಿ ಎಷ್ಟು ಪ್ರಮಾಣದಲ್ಲಿದೆ ಹಾಗೂ ಪ್ರತಿ ತಾಲೂಕಿಗೆ ಎಷ್ಟು ಸೀಟುಗಳನ್ನು ಇಲ್ಲಿ ವಿಂಗಡಣೆ ಮಾಡಲಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೂ ತಾವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಇದು ನಮ್ಮ ಚಾನಲ್ಗೆ ಇದು ಒಂಥರ ಇನ್ಸ್ಪಿರೇಷನ್ ನೀಡುತ್ತೆ. ಹೊಸ ವಿಡಿಯೋಗಳನ್ನು ನಾವು ಇಲ್ಲಿ ಉಪಯುಕ್ತವಾದಂಥ ವಿಡಿಯೋಗಳನ್ನು ನಿಮಗೆ ಹಂಚಿಕೊಳ್ಳಿಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗಾಗಲೇ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯು ಜನವರಿ 18, 2025ರಂದು ಮುಕ್ತಾಯಗೊಂಡಿದೆ. ಇನ್ನೇನು ರಿಸಲ್ಟ್ಸ್ ಬರುವುದು ಮಾತ್ರ ಬಾಕಿ ಇರುತ್ತದೆ. ನವೋದಯ ರಿಸಲ್ಟ್ಸ್ ಬಿಡುಗಡೆಯ ಮುನ್ನವೇ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅದೇನೆಂದರೆ ಫೇಸ್ 2 ಅಥವಾ ವಿಂಟರ್ ಬೌಂಡ್ ಪ್ರವೇಶ ಪರೀಕ್ಷೆಯು ಇಲ್ಲಿ ಏಪ್ರಿಲ್ 12, 2025 ಮುಂಜಾನೆ 11:30ಕ್ಕೆ ಆರಂಭವಾಗಲಿದ್ದು, ಅದಕ್ಕಾಗಿ JNV ಅವರು ಇಂದು ಅಡ್ಮಿಟ್ ಕಾರ್ಡ್ ಅಥವಾ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ವೆಬ್ಸೈಟ್ನಲ್ಲಿ ಅವಕಾಶವನ್ನು ನೀಡಿರುತ್ತಾರೆ. ಕನ್ಫ್ಯೂಸ್ ಆಗಬೇಡಿ, ಇದು 6ನೇ ತರಗತಿ ಪ್ರವೇಶ ಪರೀಕ್ಷೆ ಕೆಲವು ರಾಜ್ಯಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಕರ್ನಾಟಕದ ಪ್ರವೇಶ ಪರೀಕ್ಷೆಯು ಈಗಾಗಲೇ ಮುಕ್ತಾಯಗೊಂಡಿರುತ್ತದೆ. ಹೀಗಾಗಿ ಅವರಿಗೆ ಮಾತ್ರ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಲು ಇಲ್ಲಿ ಅವಕಾಶವನ್ನು ನೀಡಿರುತ್ತಾರೆ. ಇನ್ನು ಬಹಳ ಬಾಕಿ ದಿನಗಳು ಉಳಿದಿರುವುದಿಲ್ಲ. ಕೇವಲ ಇನ್ನೂ 1 ವಾರಗಳಲ್ಲಿ ಇಲ್ಲಿ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಇಲ್ಲಿ ರಿಸಲ್ಟ್ಸ್ ಬರುವುದಿದೆ. ಅಂದರೆ ನನಗೆ ಅನಿಸಿದ ಪ್ರಕಾರ, ನನ್ನ ಒಪಿನಿಯನ್ನಲ್ಲಿ ಹೇಳುವುದಾದರೆ ಮಾರ್ಚ್ 31 ಅಥವಾ ಮಾರ್ಚ್ 30ರ ಒಳಗಾಗಿ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ರಿಸಲ್ಟ್ ಘೋಷಣೆಯಾಗಲಿದೆ. ಇಲ್ಲಿ ನವೋದಯ ಪರೀಕ್ಷೆಯನ್ನು ಬರೆದಿರುವ ಎಲ್ಲರ ರಿಸಲ್ಟ್ಸ್ ಘೋಷಣೆಯಾಗುವುದಿಲ್ಲ. ತಾತ್ಕಾಲಿಕ ಆಯ್ಕೆಯ ಪಟ್ಟಿಯನ್ನು ಪ್ರಕಟಿಸಿರುತ್ತಾರೆ. ಹೀಗಾಗಿ ನಿಮ್ಮ ಮಕ್ಕಳು ನವೋದಯ ಪರೀಕ್ಷೆಯನ್ನು ಬರೆದಿದ್ದಲ್ಲಿ ಸರ್ಕಾರದ ಮೀಸಲಾತಿ ನೀತಿ ಮತ್ತು ಮೆರಿಟ್ ಪ್ರಕಾರ ಆಯ್ಕೆಯನ್ನು ಮಾಡಲಾಗುತ್ತದೆ. ಮೀಸಲಾತಿ ಹೇಗಿದೆ ಅಂದರೆ ಪ್ರತಿ ಜಿಲ್ಲೆಗೆ 80 ಸೀಟುಗಳಿವೆ. ಅದರಲ್ಲಿ ಪರಿಶಿಷ್ಟ ಜಾತಿ 12, ಪರಿಶಿಷ್ಟ ಪಂಗಡ 6, OBC 22, ಒಟ್ಟು 40 ಸೀಟುಗಳು. ಇನ್ನು ಸಾಮಾನ್ಯ ವರ್ಗಕ್ಕೆ 40 ಸೀಟುಗಳು. ಇದರಲ್ಲಿ ಮಹಿಳೆಯರಿಗೆ ಕನಿಷ್ಠ 27ರಿಂದ 29 ಸೀಟುಗಳನ್ನು ಮೀಸಲಿಡಲಾಗುತ್ತದೆ. ಹಾಗೂ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾಗುವವರು ಮೆರಿಟ್ ಆಧಾರದ ಮೇಲೆ ಹಾಗೂ ಇಲ್ಲಿ 40% ಸೀಟುಗಳು ಇದ್ದಲ್ಲಿ ಆ ಎಲ್ಲ ಕಾಸ್ಟ್ನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದವರು ಕೂಡ ಈ ಮೀಸಲಾತಿ ಅಡಿಯಲ್ಲಿ ಬರುತ್ತಾರೆ. ಇನ್ನು 75% ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಉಳಿದ 25% ನಗರ ಹಾಗೂ ಗ್ರಾಮೀಣ ಭಾಗದ ಮೆರಿಟನ್ನು ಆಧರಿಸಿ ನೀಡಲಾಗುತ್ತದೆ. ಇನ್ನು ಇದೇ ಲಭ್ಯವಿರುವ ಸೀಟುಗಳಲ್ಲಿ ಕೆಲವು ಸೀಟುಗಳನ್ನು ವಿಶೇಷ ಚೇತನರು ಕೂಡ ನೀಡಬಹುದಾಗಿದೆ ಮತ್ತು ಇದು ಇಡೀ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಸಮನಾಗಿ ವಿಂಗಡಣೆ ಮಾಡಲಾಗುತ್ತದೆ. ಇನ್ನು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರ ಹೆಸರು ಘೋಷಣೆಯಾಗುವುದಿಲ್ಲ, ಬದಲಾಗಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ. ಇನ್ನು ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ನೀಡಿದ ಬೇಸಿಕ್ ಮಾಹಿತಿ ಆಧಾರದ ಮೇಲೆ ಮತ್ತು ಅವರು ಪಡೆದ ಅಂಕಗಳ ಆಧಾರದ ಮೇಲೆ ಮತ್ತು ಸರ್ಕಾರದ ಮೀಸಲಾತಿ ನೀತಿಯ ಪ್ರಕಾರ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ. ಹಾಗೂ ಇನ್ನೆರಡು ವಿಷಯವನ್ನು ತಮ್ಮೊಂದಿಗೆ ಹಂಚ್ಕೋಬೇಕು. ಅದೇನೆಂದರೆ ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವವರಷ್ಟೇ ಅಲ್ಲದೆ ಇನ್ನೆರಡು ವೇಟಿಂಗ್ ಲಿಸ್ಟ್ಗಳನ್ನು ಕೂಡ ಆಯ್ಕೆ ಮಾಡಿಕೊಂಡಿರ್ತಾರೆ. ಆದರೆ ಅವರು ಮೊದಲ ಲಿಸ್ಟಲ್ಲಿ ಇಲ್ಲಿ 1:1ನೇ ಲಿಸ್ಟನ್ನು ಬಿಟ್ಟಿರ್ತಾರೆ. ಆದರೆ ಇಲ್ಲಿ ದಾಖಲಾತಿಗಳ ವೆರಿಫಿಕೇಷನ್ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವಾಗ ನೀಡಿದ ಮಾಹಿತಿಯು ಇಲ್ಲಿ ದಾಖಲಾತಿಗಳಿಗೆ ನೀಡಿದಂತಹ ಮಾಹಿತಿಯು ಅಂದರೆ ಪ್ರೊವಿಷನಲ್ ಸೆಲೆಕ್ಷನ್ ಇರುವಂತಹ ಅಂದರೆ ವೆರಿಫಿಕೇಷನ್ಗೆ ಬಂದಂತಹ ಅಭ್ಯರ್ಥಿಗಳು ನೀಡಿದಂಥ ದಾಖಲಾತಿಗಳಿಗೂ ವ್ಯತ್ಯಾಸವಿದ್ದಲ್ಲಿ ಮತ್ತು ಅಪೂರ್ಣ ಮತ್ತು ಇಲ್ಲಿ ಅಸಂಬಂಧ ದಾಖಲಾತಿಗಳು ಇದ್ದಲ್ಲಿ ಅವರ ಪ್ರೊವಿಷನಲ್ ಲಿಸ್ಟ್ ಸೆಲೆಕ್ಷನ್ ಆಗಿರುವುದನ್ನು ಅವರನ್ನು ತಿರಸ್ಕರಿಸಲಾಗುತ್ತದೆ. ಮತ್ತು ಇಲ್ಲಿ ಆ ವೇಟಿಂಗ್ ಲಿಸ್ಟ್ನಲ್ಲಿ ಇರುವಂತಹ ಅಭ್ಯರ್ಥಿಗಳನ್ನು ಮತ್ತೆ ಪರಿಗಣಿಸಲಾಗುತ್ತದೆ. ಹಾಗಾದರೆ ಇಲ್ಲಿ ಪ್ರೊವಿಷನಲ್ ಲಿಸ್ಟ್ ಸೆಲೆಕ್ಷನ್ ಆದವರ ದಾಖಲಾತಿಗಳ ವೆರಿಫಿಕೇಷನನ್ನು ಇಲ್ಲಿ ಲಿಸ್ಟ್ ಪ್ರಕಟವಾದ ಕೂಡಲೇ ಮಾಡಲಾಗುತ್ತದೆ. ಅದಕ್ಕೆ ತಾವು ಈ ಕೆಳಕಂಡ ದಾಖಲಾತಿಗಳನ್ನು ಸಿದ್ಧತೆಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಮೊದಲನೆಯದಾಗಿ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಥವಾ ಜನನ ಪ್ರಮಾಣ ಪತ್ರ ಕಡ್ಡಾಯ. ಇಲ್ಲಿ
1/5/2013ಕ್ಕಿಂತ ಮೊದಲು 31/7/2015 ನಂತರ ಜನಿಸಿರಬಾರದು. ಹೀಗಾಗಿ ಬರ್ತ್ ಸರ್ಟಿಫಿಕೇಟನ್ನು ಕಡ್ಡಾಯ ಮಾಡಿರುತ್ತಾರೆ. ಮತ್ತು ಎರಡನೇದಾಗಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ತಾವು ತೆಗೆಸಿಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇನ್ನೂ ಒಂದು ವಾರಗಳಲ್ಲಿ ಇಲ್ಲಿ ಪ್ರಾವಿಷನಲ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ. ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದರೆ ಎಲ್ಲ ಪ್ರಮಾಣ ಪತ್ರಗಳು ಬೇಕಾಗುತ್ತವೆ. ಇಲ್ಲಿ 1ರಿಂದ 5ನೇ ತರಗತಿವರೆಗೆ ಇಲ್ಲದಿದ್ದರೂ ಕೂಡ 3, 4, 5ನೇ ತರಗತಿ ವಿದ್ಯಾರ್ಥಿಗಳು ಅಂದರೆ ಗ್ರಾಮೀಣ ಅಭ್ಯರ್ಥಿ ಅಂತೇಳಿ ಯಾರು ಅರ್ಜಿ ಹಾಕಿರ್ತೀರಿ ತಾವುಗಳು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಕಲ್ತಿರಬೇಕು. ಇದಕ್ಕಾಗಿ ರೂರಲ್ ಸರ್ಟಿಫಿಕೇಟ್ ಪಡೆದುಕೊಂಡು ಅದಕ್ಕೆ ಮುಖ್ಯ ಗುರುಗಳ ಸಹಿ ಪಡ್ಕೊಂಡಿರಬೇಕು ಮತ್ತು ಅದಕ್ಕೆ BO ಅವರು ಕೂಡ ಸಹಿ ಮಾಡಿರ್ತಾರೆ ಮತ್ತು ಅವರ ಆಫೀಸಿನ ಸೀಲ್ ಕೂಡ ಹಾಕಿರುತ್ತಾರೆ. ಹಾಗಾಗಿ ಈ ಪ್ರಮಾಣ ಪತ್ರವನ್ನು ಕೂಡ ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಇನ್ನು ಮೂರನೇದಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ಪ್ರಮಾಣ ಪತ್ರ. ವಿದ್ಯಾರ್ಥಿಯು ವಿಳಾಸದ ಪುರಾವೆಯನ್ನು ಹೊಂದಿರುವ ದಾಖಲೆಗಳಿರಬೇಕು. ಅಂದರೆ ವಿದ್ಯಾರ್ಥಿ ಆಧಾರ್ ಕಾರ್ಡು, ತಂದೆ ತಾಯಿ ಆಧಾರ್ ಕಾರ್ಡು, ವೋಟರ್ ID ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು ಇತ್ಯಾದಿ ವಾಸಸ್ಥಳ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಹೊಂದಿರಬೇಕು. ಇಲ್ಲಿ ವೆರಿಫಿಕೇಷನ್ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಇನ್ನು 4ನೇದಾಗಿ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ವಿದ್ಯಾರ್ಥಿಯು ಕಲಿಯುತ್ತಿರುವ ಮುಖ್ಯ ಗುರುಗಳಿಂದ 3, 4, 5ನೇ ತರಗತಿಯನ್ನು ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಈ ಪ್ರಮಾಣ ಪತ್ರವನ್ನು ಈಗಾಗಲೇ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಇದನ್ನು ಹಾಕಿರ್ತಾರೆ ಆನ್ಲೈನಲ್ಲಿ. ಆ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಕೂಡ ಇಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನು ಈ ಸ್ಟಡಿ ಸರ್ಟಿಫಿಕೇಟನ್ನು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸಲ್ಲಿಸಿದ ಸ್ಟಡಿ ಸರ್ಟಿಫಿಕೇಟೇ ಆಗಿರುತ್ತದೆ. ಈ ಫಾರ್ಮ್ನಲ್ಲಿ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತು, ಜಾತಿ, ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಪೆನ್ ನಂಬರ್ ಆಗಿರ್ಬೋದು, ವಿಳಾಸ ಆಗಿರ್ಬೋದು ಮತ್ತು ಪೋಷಕರ ಮೊಬೈಲ್ ನಂಬರ್, ಅದೇ ರೀತಿಯಾಗಿ 3, 4, 5ನೇ ತರಗತಿ ಎಲ್ಲೆಲ್ಲಿ ಕಲ್ತಿದ್ದಾರೆ ಎನ್ನುವಂತಹ ಎಲ್ಲ ಮಾಹಿತಿಯನ್ನು ಮುಖ್ಯ ಗುರುಗಳು ಫೋಟೋ ಸಹಿತ ದೃಢೀಕರಣವನ್ನು ಅವರು ನೀಡ್ತಾರೆ. ಈ ಪ್ರಮಾಣ ಪತ್ರವನ್ನು ಕೂಡ ತಾವು ಸಲ್ಲಿಸಬೇಕಾಗುತ್ತದೆ. ಮತ್ತು 5ನೇದಾಗಿ ಪ್ರಮುಖವಾದದ್ದು ಅಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಕಡ್ಡಾಯ. ಶಾಲಾ ದಾಖಲಾತಿಯಂತೆ SATSನಲ್ಲಿ UDISನಲ್ಲಿರುವಂತೆ ಹೆಸರು ಇರಬೇಕು. ತಪ್ಪಾಗಿದ್ದಲ್ಲಿ ಈಗಾಗಲೇ ತಿದ್ದುಪಡಿ ಮಾಡಿಸಿ. ಏಕೆಂದರೆ ಇಲ್ಲಿ ನೀವು ಮುಂದೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ನವೋದಯ ವಿದ್ಯಾಲಯಕ್ಕೆ ಸೆಲೆಕ್ಟ್ ಆದ ಕೂಡಲೇ ಅಲ್ಲಿಯ ದಾಖಲಾತಿಗೂ UDIS ಮತ್ತು ಇಲ್ಲಿ SATS ಆಗಿರ್ಬೋದು, ಶಾಲಾ ದಾಖಲಾತಿ ರಿಜಿಸ್ಟರ್ ಆಗಿರ್ಬೋದು ಎಲ್ಲವುಗಳು ಕೂಡ ಆಧಾರ್ ಕಾರ್ಡ್ನಲ್ಲಿ ಸೇಮ್ ಇರಬೇಕು. ಅದೇ ರೀತಿಯಾಗಿ ತಾವು ಕೂಡ ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಅದರ ಜೊತೆಗೆ 6ನೇದಾಗಿ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೂಡ ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ಆ ಪ್ರಮಾಣ ಪತ್ರವನ್ನು ಇಲ್ಲಿ ಕಡ್ಡಾಯ ಮಾಡಿರುತ್ತಾರೆ. ಇನ್ನು ಯಾರಾದರೂ ವಿಶೇಷ ಚೇತನ ಅಭ್ಯರ್ಥಿಗಳಿದ್ದರೆ ಅವರು ಕೂಡ ಅಲ್ಲಿ ವಿಶೇಷ ಚೇತನ ಪ್ರಮಾಣ ಪತ್ರವನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಮತ್ತು 8ನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ SC ಮತ್ತು ST ಅವರಿಗೆ, ಅದೇ ರೀತಿಯಾಗಿ ಹಿಂದುಳಿದ ವರ್ಗದವರಿಗೆ OBC ಪ್ರಮಾಣ ಪತ್ರ ಇರುತ್ತದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೇಳುವುದಾದರೆ ಕೆಲವು ವರ್ಗಗಳು OBC ಪ್ರಮಾಣ ಪತ್ರವನ್ನು ಹೊಂದಿರುವುದಿಲ್ಲ. ಅವರು ಸಾಮಾನ್ಯ ವರ್ಗದ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಹಾಗಾಗಿ ಅವರಿಗೆ ಈ ಪ್ರಮಾಣ ಪತ್ರ ಬೇಕಾಗುವುದಿಲ್ಲ. ಇನ್ನು 10ನೇದಾಗಿ ಹೇಳುವುದಾದರೆ ಇಲ್ಲಿ TC ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಇಲ್ಲಿ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಾಗ ಅವರ ದಾಖಲಾತಿಗಳೆಲ್ಲವೂ ಸರಿ ಇದ್ದಾಗ ಅವರಿಗೆ TCಯನ್ನು ತೆಗೆದುಕೊಂಡು ಬನ್ನಿ ಅಂತ ಒಂದು ಲೆಟರ್ನ ಅವರು ಶಾಲೆಯವರು ಕೊಡ್ತಾರೆ, ನವೋದಯ ಶಾಲೆಯವರು. ಆ TCಗೆ ತಾವು ಕೂಡ ಒಂದು ಅರ್ಜಿಯನ್ನು ತಾವು ಕಲಿಯುತ್ತಿರುವಂತಹ ತಮ್ಮ ಮಕ್ಕಳು ಕಲಿಯುತ್ತಿರುವ 5ನೇ ತರಗತಿ ಶಾಲೆಗೆ ಹೋಗಿ TC ಕೊಡಲಿಕ್ಕೆ ಮನವಿ ಪತ್ರವನ್ನು ರಿಕ್ವೆಸ್ಟ್ ಲೆಟರ್ನ ಕೊಡಬೇಕು. ಮತ್ತು ಮುಖ್ಯ ಪಟ್ಟಿ ಅಥವಾ ಫೈನಲ್ ಲಿಸ್ಟ್ ಬಿಟ್ಟ ನಂತರ ಇಲ್ಲಿ ಅಡ್ಮಿಷನ್ಗೆ ದಿನಾಂಕವನ್ನು ಕೊಡ್ತಾರೆ. ಆ ಟೈಮಲ್ಲಿ ಎಲ್ಲ ದಾಖಲೆಗಳನ್ನು ಸಹಿತವಾಗಿ ಮತ್ತು ಮೂಲ TCಯನ್ನು ತೆಗೆದುಕೊಂಡು ಹೋಗಿ ಅವ್ರಿಗೆ ಕೊಡಬೇಕಾಗುತ್ತದೆ. ಆಗ ಅಡ್ಮಿಷನ್ ಕನ್ಫರ್ಮ್ ಆಗುತ್ತದೆ. ಇನ್ನೇನು ಈ ಎಲ್ಲ ದಾಖಲಾತಿಗಳಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ಸುಳ್ಳು ದಾಖಲೆಗಳಂತ ಕಂಡು ಬಂದಲ್ಲಿ ತಮ್ಮ ಇಲ್ಲಿ ಪ್ರಾವಿಷನಲ್ ಲಿಸ್ಟಿನಿಂದ ಹೆಸರನ್ನು ತೆಗೆಯಲಾಗುತ್ತದೆ. ಅದೇ ರೀತಿಯಾಗಿ ವೇಟಿಂಗ್ ಲಿಸ್ಟ್ನಲ್ಲಿರುವ ಮತ್ತೋರ್ವ ಅಭ್ಯರ್ಥಿಗೆ ಪ್ರಾವಿಷನಲ್ ಲಿಸ್ಟಲ್ಲಿ ಇಲ್ಲದೇ ಇದ್ದರೂ ಕೂಡ ಮತ್ತೊಂದು ಲಿಸ್ಟಲ್ಲಿ ಅವರನ್ನು ಕರೆಸಿ ಅವರ ದಾಖಲಾತಿಗಳ ವೆರಿಫಿಕೇಷನ್ ಮಾಡಿಸಿ ಮುಖ್ಯ ಪಟ್ಟಿಯಲ್ಲಿ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಅವರ ಹೆಸರನ್ನು ಸೇರ್ಪಡೆ ಮಾಡುತ್ತಾರೆ. ಇನ್ನೇನು ಒಂದೇ ವಾರದೊಳಗೆ ಪ್ರಾವಿಷನಲ್ ಲಿಸ್ಟ್ ಬಿಡುಗಡೆ ಆಗುವುದರಿಂದ ಈ ಮೇಲೆ ಹೇಳಿದ ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಳಿ. ಮತ್ತು ಈ ಲಿಸ್ಟ್ JNV ಅವರು ಪ್ರಕಟಗೊಂಡ ಕೂಡಲೇ ನಾನು ಕೂಡ ನಿಮಗೆ ಇದರ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ಎಲ್ಲ ಮಾಹಿತಿಗಳನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.